ಒಂದು ಗ್ಯಾಸ್ಟ್ರಿಕ್ ಅಲ್ಸರ್ ಅನ್ನೋದು ಒಂದು ಕಾಮನ್ ಆಗಿರ್ತಕ್ಕಂಥ ಒಂದು ಕಾಯಿಲೆ. ಬಾಟ್ಲಲ್ಲಿ ಯಾವುದನ್ನು ಸ್ಟೋರ್ ಮಾಡಿ ತಿಂತೀವಿ, ಪೇಯ್ನ್ ಕಿಲ್ಲರ್ ತೊಗೊಳ್ಳೋದ್ರಿಂದ ನಮ್ಗೆ ಯೂಶಲಾಗಿ ಗ್ಯಾಸ್ಟ್ರಿಕ್ ಅಲ್ಸರ್. ಕೆಲವರಿಗೆ ಆಹಾರ ತಿಂದು ಒಂದು 3 ಅವರ್ಸು 4 ಅವರ್ಸ್ ಆದಮೇಲೆ ಏನು ಆಹಾರ ತಿಂತಾ ಇರ್ತಾರೋ ಅದೆಲ್ಲ ವಾಂತಿ ಮಾಡ್ಕೋತಾರೆ. 6 to 8 ವೀಕ್ಸ್ನಲ್ಲಿ ಈ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಯೂಶಲಾಗಿ ಹೀಲ್ ಆಗುತ್ತೆ. ಇದು ಸ್ಮೋಕಿಂಗ್. ನಮಸ್ಕಾರ, ನಾನು ಡಾಕ್ಟರ್ ರವೀಂದ್ರ BS, ಡೈರೆಕ್ಟರ್ ಗ್ಯಾಸ್ಟ್ರಾಂಟಾಲಜಿ, ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರಾಂಟಾಲಜಿ, ಬನ್ನೇರುಘಟ್ಟ ರೋಡ್ ಹಾಗೂ ಫೋರ್ಟಿಸ್ ಆಸ್ಪತ್ರೆ, ಬನ್ನೇರುಘಟ್ಟ ರೋಡ್. ನಮ್ಮ ವಿಸ್ತಾರ ಹೆಲ್ತ್ನ ಎಲ್ಲ ವೀಕ್ಷಕರಿಗೆ ಇವತ್ತಿನ ದಿನ ಈ ಗ್ಯಾಸ್ಟ್ರಿಕ್ ಅಲ್ಸರ್ ಅಂದ್ರೇನು, ಯಾಕೆ ಬರುತ್ತೆ, ಅದಕ್ಕೆ ಯಾವ ರೀತಿಯಾದಂಥ ಟೆಸ್ಟ್ಗಳು ಬೇಕಾಗುತ್ತೆ, ಇದನ್ನು ನಾವು ಮೊದಲೇ ಕಂಡುಕೊಳ್ಳದಲ್ಲೇ ಇದ್ದರೆ ಯಾವ ರೀತಿಯಾದಂಥ ಸಮಸ್ಯೆಗಳು ಬರುತ್ತೆ, ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಒಂದು ಗ್ಯಾಸ್ಟ್ರಿಕ್ ಅಲ್ಸರ್ ಅನ್ನೋದು ಒಂದು ಕಾಮನ್ ಆಗಿರ್ತಕ್ಕಂಥ ಒಂದು ಕಾಯಿಲೆ. ಅದು ಯಾಕೆ ಬರುತ್ತೆ? ಒಂದು, ನಾನು ರಿಪೀಟೆಡಾಗಿ ಕೆಲವು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಒಂದು ಆಹಾರ ಪದ್ಧತಿ ಅಂದರೆ ಇರ್ರೆಗ್ಯುಲರ್ ಟೈಮು, ಮತ್ತು ಅತಿಯಾದಂಥ ಖಾರ, ಅತಿಯಾದಂಥ ಹುಳಿ ಆಹಾರಗಳು, ಆಮೇಲೆ ಅತಿಯಾದಂಥ ಈ ಎಣ್ಣೆ ಪದಾರ್ಥಗಳು, ಆಮೇಲೆ ಈ ಬಾಟ್ಲಲ್ಲಿ ಯಾವುದನ್ನು ಸ್ಟೋರ್ ಮಾಡಿ ತಿಂತೀವಿ ಅಂಥ ಆಹಾರಗಳನ್ನ ಸೇವನೆ ಮಾಡ್ತಕ್ಕಂಥದ್ದು ಒಂದು ಆಹಾರ. ಅತಿ ಖಾರ, ಅತಿ ಹುಳಿ ಮತ್ತು ಹೆವಿಯಾದಂಥ ನಾನ್ ವೆಜ್ಜು ಬಹಳ ಉಪಯೋಗಿಸ್ತಕ್ಕಂಥದ್ದು, ಇದನ್ನು ಮಾಡೋದ್ರಿಂದ ಒಂದು. ಎರಡನೇದು, ನಮಗೆ ನಮ್ಮ ಬಾಡಿನಲ್ಲೇ ಆ್ಯಸಿಡ್ ಅಂಶ ಜಾಸ್ತಿ ಇರುತ್ತೆ, ಆ ಒಂದು ಇದರಲ್ಲೂ ನಮಗೆ ಈ ಗ್ಯಾಸ್ಟ್ರಿಕ್ ಅಲ್ಸರು ಕಾಣ್ಬೋದು. ಮತ್ತು ಮೂರನೇದು, ಬಹಳ ಜನ ತಲೆನೋವು, ಮೈಕೈ ನೋವು ಅಂತಂದ ಕೂಡಲೇ ನಾವೇನು ಮಾಡ್ತೀವಿ, ಪೇಯ್ನ್ ಕಿಲ್ಲರ್ ತೊಗೋತಾ ಇರ್ತೀವಿ. ಈ ಪೇಯ್ನ್ ಕಿಲ್ಲರ್ ತೊಗೊಳ್ಳೋದ್ರಿಂದ ನಮ್ಗೆ ಯೂಶಲಾಗಿ ಗ್ಯಾಸ್ಟ್ರಿಕ್ ಅಲ್ಸರ್ ಸಾಮಾನ್ಯವಾಗಿ ಕಾಣುತ್ತೆ. ಇದು ಮೂರನೇ ಕಾರಣ. ಕಪ್ಪು ಜೀರಿಗೆ ಮತ್ತು ಅತ್ಯಮೂಲ್ಯ ಸ್ಥಳೀಯ ಗಿಡಮೂಲಿಕೆಗಳಿಂದ ಮಾಡಿದ ಅಪ್ಸರಾ ಹರ್ಬಲ್ ಭಿವಂಡಿಯ ರೋಗನ್ ಸುಕೂನ್ ಮಸಾಜ್ ಎಣ್ಣೆಯನ್ನು ಯಾವಾಗಲೂ ಬಳಸಿ. ನಾಲ್ಕನೇದು, ಈ ಹಾರ್ಟ್ ಪೇಷಂಟ್ಸಲ್ಲಿ ಇದು ಗ್ಯಾಸ್ಟ್ರಿಕ್ ಅಲ್ಸರ್ ಸಾಮಾನ್ಯವಾಗಿ ಕಾಣುತ್ತೆ. ಯಾಕೆಂದರೆ ಅವರು ಆಸ್ಪ್ರಿನ್ ಅನ್ನೋ ಒಂದು ಮಾತ್ರೆ ತೊಗೋತಾ ಇರ್ತಾರೆ, ಅಥವಾ ಕ್ಲೋಪಿಡಾಗ್ರಲ್ ಅಂತ ಒಂದು ಮಾತ್ರೆ ತೊಗೋತಾ ಇರ್ತಾರೆ. ಈ ಮಾತ್ರೆನಲ್ಲಿ ನಮ್ಮ ಹೊಟ್ಟೆನಲ್ಲಿ ಅಲ್ಸರ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಇದು 4ನೇ ರೀಸನ್. 5ನೇ ಸಮಸ್ಯೆ ನಮಗೆ ಕಾಣ್ಬರ್ತಕ್ಕಂಥದ್ದು, ನಮ್ಮ ಬಾಡಿನಲ್ಲೇ ನಮ್ಮ ಹೊಟ್ಟೆನಲ್ಲೇ ಒಂದು H. ಪೈಲೋರಿ ಅಂತ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಇದು ನಮ್ಮ ಇಂಡಿಯಾ ದೇಶದಲ್ಲಿ ಆಲ್ಮೋಸ್ಟ್ 60-70% ಜನದಲ್ಲಿ ಈ H. ಪೈಲೋರಿ ಅನ್ನೋ ಬ್ಯಾಕ್ಟೀರಿಯಾ ಇದೆ. ಆ H. ಪೈಲೋರಿ ಅನ್ನೋ ಬ್ಯಾಕ್ಟೀರಿಯಾ ಆ್ಯಕ್ಟಿವ್ ಇತ್ತು ಅಂತಂದರೆ ಈ ಒಂದು ಸ್ಟಮಕ್ ಅಲ್ಸರ್ ಅಥವಾ ಹೊಟ್ಟೆ ಅಲ್ಸರು ನಮಗೆ ಕಾಣುತ್ತೆ. ಇದಕ್ಕೆ ಈಗ ಯಾವ ಲಕ್ಷಣಗಳು ಇದೆ ಅಂತಂದು ನಮ್ಗೆ ಗ್ಯಾಸ್ಟ್ರಿಕ್ ಅಲ್ಸರ್ ಇರ್ಬೋದು ಅಂತ ನಾವು ಕಂಡುಹಿಡ್ಕೋಬೇಕು ಅಂತಂದರೆ, ನಿಮ್ಮ ಹೊಟ್ಟೆಯ ಅಂದರೆ ನಿಮ್ಮ ಏನು ಹೊಕ್ಕಳು ಅಂತ ಏನು ಹೇಳ್ತೀವಿ ಅದ್ರ ಮೇಲ್ಭಾಗದಲ್ಲಿ ಉರಿ ಬರ್ತಕ್ಕಂಥದ್ದು, ಸಣ್ಣ ಪ್ರಮಾಣದಲ್ಲಿ ನೋವು ಬರ್ತಕ್ಕಂಥದ್ದು, ಇದು ಮೊದಲನೇ ಸಿಮ್ಟಮ್. ಎರಡನೇ ಸಿಮ್ಟಮ್ಮು, ನಾವು ಅದು ನೆಗ್ಲೆಕ್ಟ್ ಮಾಡಿದಾಗ ಸ್ವಲ್ಪ ಆಹಾರ ತಿಂದ ತಕ್ಷಣ ಉರಿ ಜಾಸ್ತಿ ಆಗುತ್ತೆ, ಇದು ಎರಡನೇ ಸಿಮ್ಟಮ್ಮು. ಮೂರನೇ ಸಿಮ್ಟಮ್ಮು, ನಮಗೆ ಕೆಲವೊಮ್ಮೆ ಊಟ ನೋಡಿದ ತಕ್ಷಣ ವಾಂತಿ ಆಗ್ತಕ್ಕಂಥದ್ದು ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಬರೋಕ್ಕೆ ಶುರು ಆಗುತ್ತೆ, ಇದು ಮೂರನೇ ಸಿಮ್ಟಮ್ಮು. 4ನೇ ಸಿಮ್ಟಮ್ಮು, ಕೆಲವರಿಗೆ ಆಹಾರ ತಿಂದು ಒಂದು 3 ಅವರ್ಸು 4 ಅವರ್ಸ್ ಆದಮೇಲೆ ಏನು ಆಹಾರ ತಿಂತಾ ಇರ್ತಾರೋ ಅದೆಲ್ಲ ವಾಂತಿ ಮಾಡ್ಕೋತಾ ಇರ್ತಾರೆ. ಅಂದರೆ ಅರ್ಥ ಗ್ಯಾಸ್ಟ್ರಿಕ್ ಅಲ್ಸರ್ ದೊಡ್ಡದಾಗಿ ನಮ್ಮ ಜಠರನೇ ಬ್ಲಾಕ್ ಮಾಡ್ತಾ ಇದೆ ಅಂತ ಅರ್ಥ. ಇದು 4ನೇ ಸಿಮ್ಟಮ್. 5ನೇ ಸಿಮ್ಟಮ್ಮು, ಅಲ್ಸರು ಕೆಲವು ಸಲ ಬಹಳ ದೊಡ್ಡದಾದಾಗ ರಕ್ತವಾಂತಿ ಆಗ್ಬೋದು, ಅಥವಾ ಬ್ಲ್ಯಾಕ್ ಥರ ಮೋಷನ್ ಅಂದರೆ ಕರಿ ಬಣ್ಣದ ಲೆಟ್ರಿನ್ ಹೋಗ್ತಕ್ಕಂಥದ್ದು. ಇದು ಈ 5 ಲಕ್ಷಣಗಳು ನಮಗೆ ಗ್ಯಾಸ್ಟ್ರಿಕ್ ಅಲ್ಸರ್ನಲ್ಲಿ ಬರ್ತಕ್ಕಂಥ ಒಂದು ಸಿಮ್ಟಮ್ಸ್ ಇದೆ ಅಂತ ಹೇಳ್ತೀವಿ. ನೆಕ್ಸ್ಟು, ಇದನ್ನು ಯಾರು ನೋಡಬೇಕು? ಇದನ್ನು ಯೂಶಲಾಗಿ ನಾವು ಗ್ಯಾಸ್ಟ್ರಾಂಟಾಲಜಿಸ್ಟ್ ಅಥವಾ ಸರ್ಜನ್ಸ್ ನೋಡ್ತಾರೆ ಇದನ್ನ. ಅದರಲ್ಲಿ ನಾವು ಇದನ್ನು ಫಸ್ಟ್ ಏನು ಮಾಡ್ತೀವಿ, ಇದಕ್ಕೆ ಒಂದು ಎಂಡೋಸ್ಕೋಪಿ ಅಂತ ಮಾಡ್ತೀವಿ. ಅದರಲ್ಲಿ ನಮಗೆ ಗ್ಯಾಸ್ಟ್ರಿಕ್ ಅಲ್ಸರು ಪತ್ತೆ ಆಗುತ್ತೆ. ಗ್ಯಾಸ್ಟ್ರಿಕ್ ಅಲ್ಸರ್ ಪತ್ತೆ ಆದಾಗ ಯೂಶಲಾಗಿ ನಾವು ಅದಕ್ಕೆ ಒಂದು ಈ ನಮ್ಮ ಅನ್ನನಾಳದಲ್ಲಿ ಅಲ್ಸರ್ ಆದರೆ ಅಥವಾ ಕರಳಲ್ಲಿ ಅಲ್ಸರ್ ಆದರೆ ಬಯಾಪ್ಸಿ ಮಾಡೋದಿಲ್ಲ. ಗ್ಯಾಸ್ಟ್ರಿಕ್ ಅಲ್ಸರ್ ಇತ್ತು ಅಂದರೆ ಬಯಾಪ್ಸಿ ಮಾಡ್ತೀವಿ. ಯಾಕೆಂದರೆ ಕೆಲವೊಮ್ಮೆ ಒಂದು 5%, 3 to 5% ಈ ಗ್ಯಾಸ್ಟ್ರಿಕ್ ಅಲ್ಸರ್ಸ್ಗಳು ಕ್ಯಾನ್ಸರ್ ಇರತಕ್ಕಂಥ ಸಾಧ್ಯತೆಯೂ ಇರುತ್ತೆ. ಅದರಿಂದ ಗ್ಯಾಸ್ಟ್ರಿಕ್ ಅಲ್ಸರ್ಸ್ನಲ್ಲಿ ನಾವು ಬಯಾಪ್ಸಿಯನ್ನು ಸಹಿತ ಮಾಡ್ತೀವಿ. ಒಂದು ಗ್ಯಾಸ್ಟ್ರಿಕ್ ಅಲ್ಸರ್ನ ನಾವು ಕಂಡುಹಿಡಿದಾದ್ಮೇಲೆ ಇದಕ್ಕೆ ಯಾವ ರೀತಿಯಾದಂಥ ಚಿಕಿತ್ಸೆ ಕೊಡ್ತೀವಿ ಅಂತ, ಒಂದು ನಮಗೆ ಇದಕ್ಕೆ ಒಂದು ಮೆಡಿಸಿನ್ಸ್ ಇದೆ. ಯೂಶಲಾಗಿ 6-8 ವಾರ ಇದಕ್ಕೆ ನಾವು PPIs ಅಂತ ಹೇಳ್ತೀವಿ. ಆ ಒಂದು ಮೆಡಿಸಿನ್ಸ್ ಕೊಡೋದ್ರಿಂದ 6 to 8 ವೀಕ್ಸ್ನಲ್ಲಿ ಈ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಯೂಶಲಾಗಿ ಹೀಲ್ ಆಗುತ್ತೆ. ಒಂದು. ಎರಡನೇದು, ಯೂಶಲಾಗಿ ನಾನು ಆಗಲೇ ಹೇಳಿದೆ, H. ಪೈಲೋರಿ ಅನ್ನೋ ಒಂದು ಮೆಡಿಸಿನ್ಸ್ನಿಂದ ನಮ್ಗೆ ಆಗಾಗ ಈ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಕಾಣ್ತಾ ಇರುತ್ತೆ. ಅದಕ್ಕೆ H. ಪೈಲೋರಿಗೆ ನಾವು ಯೂಶಲಾಗಿ 2 ವಾರಗಳ ತನಕ ಮೆಡಿಸಿನ್ಸ್ನ ಕೊಡ್ತೀವಿ. ಒಂದು. ಆಮೇಲೆ ಈ ಗ್ಯಾಸ್ಟ್ರಿಕ್ ಅಲ್ಸರ್ಸ್ನ ನಾವೇನು ಮಾಡ್ತೀವಿ, ಫಾಲೋನೂ ಮಾಡ್ತೀವಿ. ಯಾಕೆಂದರೆ ಕೆಲವೊಮ್ಮೆ ನಾನು ನಮಗೆ ಮೊದಲೇ ಹೇಳಿದ ರೀತಿಯಲ್ಲಿ 3 to 5% ಜನಕ್ಕೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಸಮಸ್ಯೆ ಕಾಣ್ಬರ್ಬೋದು. ಅದರಿಂದ ಇವ್ರಿಗೆ ನಾವೇನು ಮಾಡ್ತೀವಿ, ಕೆಲವೊಮ್ಮೆ ಫಾಲೋಅಪ್ ಎಂಡೋಸ್ಕೋಪಿನೂ ಮಾಡ್ತೀವಿ. ಕೊನೆಯದಾಗಿ, ಗ್ಯಾಸ್ಟ್ರಿಕ್ ಅಲ್ಸರ್ ಬರದ ರೀತಿಯಲ್ಲಿ ನಾವು ಯಾವ ರೀತಿ ಇರ್ಕೋಬೇಕು, ಯಾವ ಪ್ರಿವೆಂಟಿವ್ ಮೆಷರ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು. ಒಂದು, ಗ್ಯಾಸ್ಟ್ರಿಕ್ ಅಲ್ಸರು ನಮಗೆ ಬರದಲೇ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ, ಒಂದು ನಮ್ಮ ಆಹಾರ ಪದ್ಧತಿ,
ಆಹಾರ ಪದ್ಧತಿನ ನಾವು ಫಸ್ಟ್ ಚೇಂಜ್ ಮಾಡ್ಕೋಬೇಕು. ಒಂದು ಅದರಲ್ಲಿ ನಾನು ನಿಮಗೆ ಮೊದಲೇ ಹೇಳಿದ ರೀತಿಯಲ್ಲಿ ಒಂದು ನಮ್ಮ ಟೈಮಿಂಗ್ ಆಹಾರ ಅಂದರೆ ಬೆಳಗ್ಗೆ ಎದ್ದ ಕೂಡಲೇ 3-4 ಗ್ಲಾಸ್ ನೀರು ಕುಡೀರಿ. ತಿಂಡಿ ಊಟ ಗ್ಯಾಪು 6 to 7 hours ಇಟ್ಕೊಳ್ಳಿ. ರಾತ್ರಿ ಊಟ ಬಿಫೋರ್ 7 ಭಾಳ ಕಡಿಮೆ ಪ್ರಮಾಣದಲ್ಲಿ ಆಹಾರ, ಅದರಲ್ಲಿ ತರಕಾರಿ, ಹಣ್ಣುಗಳು, ರಾಗಿ ಅಂಬ್ಲಿ ಅಥವಾ ಒಂದು ಅರ್ಧ ರೊಟ್ಟಿ, ಈ ಟೈಪು ಭಾಳ ಲೈಟ್ ಫುಡ್ನ ತೊಗೊಳ್ತಕ್ಕಂಥದ್ದು. 8-2 ಅಥವಾ 8-2-7 ಈ ಥರ ಒಂದು ಪದ್ಧತಿಯನ್ನು ನಾವು ಮಾಡೋದ್ರಿಂದ ರಾತ್ರಿ ಹೆವಿಯಾದಂಥ ಆಹಾರ ಸೇವನೆ ಮಾಡೋದಿಲ್ಲ ಒಂದು. ಆಮೇಲೆ ಆಹಾರದಲ್ಲೂ ಯಾವ ರೀತಿಯಾದಂಥ ಆಹಾರ ತೊಗೋಬೇಕು ಅನ್ನೋದು ನಮ್ಗೆ ಭಾಳ ಇಂಪಾರ್ಟೆಂಟು. ಮೇಯ್ನು ಅತಿಯಾದಂಥ ಖಾರ, ಅತಿಯಾದಂಥ ಹುಳಿ, ಮೂರನೇದಾಗಿ ನಾವು ಏನು ಈ ಬಾಟಲ್ಡ್ ಫುಡ್ಸು, ಆಮೇಲೆ ಹೆವಿ ನಾನ್ ವೆಜಿಟೇರಿಯನ್ ಫುಡ್ಸು, ಈ ಥರದನ್ನು ನಾವು ಆದಷ್ಟು ಅವಾಯ್ಡ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಆಮೇಲೆ 4ನೇದು ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್, ಇದರಲ್ಲೂ ನಮಗೆ ಈ ಗ್ಯಾಸ್ಟ್ರಿಕ್ ಅಲ್ಸರ್ ಸಾಧ್ಯತೆಗಳು ಜಾಸ್ತಿ, ಅದನ್ನು ನಾವು ಅವಾಯ್ಡ್ ಮಾಡ್ತಕ್ಕಂಥದ್ದು. ಈ ಆಹಾರ ಪದ್ಧತಿಗಳನ್ನ ನಾವು ಚೇಂಜಸ್ ಮಾಡೋದ್ರಿಂದ ನಮಗೆ ಈ ಗ್ಯಾಸ್ಟ್ರಿಕ್ ಅಲ್ಸರು ಬರದ ರೀತಿಯಲ್ಲಿ ನಾವು ಕಾಪಾಡ್ಕೋಬೋದು. ಗ್ಯಾಸ್ಟ್ರಿಕ್ ಅಲ್ಸರ್ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಒಂದು ನಮಗೆ ಬ್ಲಡ್ ವಾಮಿಟಿಂಗ್, ಅದು ಒಂದು ಸಾಧ್ಯತೆ. 2ನೇದು ನಮ್ಮ ಸ್ಟಮಕ್ ಬ್ಲಾಕ್ ಆಗ್ಬೋದು, ಅವಾಗ ವಾಂತಿ ಆಗುತ್ತೆ. 3ನೇದು ಒಂದು 3 to 5% ಜನಕ್ಕೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆಗೋ ಸಾಧ್ಯತೆಯೂ ಇರುತ್ತೆ. ಅದರಿಂದ ಈ ಗ್ಯಾಸ್ಟ್ರಿಕ್ ಅಲ್ಸರ್ಸ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಅದನ್ನು ಬರದ ರೀತಿಯಲ್ಲಿ ನಮ್ಮ ಡಯಟು, ಲೈಫ್ ಸ್ಟೈಲ್ನ ನಾವು ಚೇಂಜ್ ಮಾಡ್ಕೋಬೇಕು. ನಮಸ್ತೆ ವೀಕ್ಷಕರೇ. ಗಾಯ, ಉಳುಕು, ತಲೆನೋವು, ಸೊಂಟ ನೋವು, ಕೀಲು ನೋವು, ಮೈಕೈ ನೋವು, ಎಲ್ಲ ರೀತಿಯ ಬೇನೆಯಿಂದ ಮುಕ್ತರಾಗಿ ಅಪ್ಸರಾ ಹರ್ಬಲ್ ಭಿವಂಡಿಯ ರಿಜಿಸ್ಟರ್ಡ್ ಟ್ರೇಡ್ಮಾರ್ಕ್ ಹಾಗೂ ಹಾಲೋಗ್ರಾಮ್ ಅನ್ನು ನೋಡಿ ಖರೀದಿಸಿ. ವಿಸ್ತಾರ ನ್ಯೂಸ್.